ನಾನು ಏನು ಇವತ್ತು ಕಾಯಕ ಶರಣ ಜಯಂತಿಯನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಅವರ ಆಶಯಗಳನ್ನು ಕೂಡ ಸಮಾಜ ಒಳ್ಳೆಯದಾಗಬೇಕು ಅಂತಕ್ಕಂಥ ಅಷ್ಟೇ ಇದ್ದಿದ್ದು. ಹಾಗಾಗಿ ಮಕ್ಕಳೇ, ನನಗಾಗಲೇ ಹೇಳಿದ್ದೇನೆ, ಮನುಷ್ಯ ಅಂತಕ್ಕಂಥ ಮಕ್ಕಳು ದಯವಿಟ್ಟು ಮಾತಾಡಬೇಡಪ್ಪ ಪ್ಲೀಸ್. ಈ ಕಡೆ ಒಂದೇ ನೀವುಗಳೇ ನಾಳೆ ಬೆಳಿಗ್ಗೆ ಈ ಕೋಲಾರ ಜಿಲ್ಲೆಗೆ ಎಸಿಗಳು, ಡಿಸಿಗಳು, ಎಸ್ಪಿಗಳು, ಲೆಕ್ಚರರ್ಸು, ಅಡ್ವೊಕೇಟ್ಗಳು, ಜಡ್ಜ್ಗಳು ಆಯ್ತಲ್ಲ ಎಲ್ಲ ಆಗ್ತಕ್ಕಂಥವ್ರು. ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ದಯವಿಟ್ಟು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಆಗಬೇಕು. ನಾಳೆ ಬೆಳಿಗ್ಗೆ ನೀವೇ ಈ ಕೋಲಾರ ಆಗ್ಬೋದು, ರಾಜ್ಯ ಆಗ್ಬೋದು, ಆಳ್ತಕ್ಕಂಥವ್ರು. ಈಗ ಈ ವಯಸ್ಸು ನಿಮಗೆ ಕೆಟ್ಟೋಗ್ತಕ್ಕಂಥ ಒಂದು ಒಳ್ಳೆ ಕಾಲ ಇದು. ಈ ವಯಸ್ಸು ನಿಮಗೇನು ಕಾಣಿಸೋದಿಲ್ಲ. ಚೆನ್ನಾಗಿ 5 ಗಂಟೆಗೆ 4 ಗಂಟೆಗೆ ಎದ್ದೇಳಿ ಓದ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳ ಗೌರವ ಬರಬೇಕು ಅಂದರೆ ನೀವು ಓದಬೇಕು, ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು. ಕಡೆಗೂ ಕೆಲಸ ಸಿಗಲಿಲ್ಲ ಅಂದ್ರೆ ಕೂಡ ಈ ದೇಶಕ್ಕೆ ಒಳ್ಳೆ ಸತ್ಪ್ರಜೆ ಆಗಬೇಕು. ಏನು ಸತ್ಪ್ರಜೆ ಅಂತ ಹೇಳಿದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದು ಹಿತ ಯಾವುದು ಅಧರ್ಮ ಯಾವುದು ಧರ್ಮ, ಯಾವ ಮತ ಆಗಲಿ ಕುಲ ಆಗಲಿ ಗೋತ್ರಗಳು ಯಾವುದಿಲ್ಲ. ಮನುಷ್ಯನಾಗಿ ಪ್ರೀತಿಸ್ತಕ್ಕಂಥದ್ದೇ ಅಂಬೇಡ್ಕರ್ ಅದು ಹೇಳ್ತಕ್ಕಂಥದ್ದು. ಈ ದೇಶಕ್ಕೆ ಯಾವುದು ಅಂತಕ್ಕಂಥದ್ದು, ಒಂದು ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಬಣ್ಣದ ಸಸ್ಯ ಉದ್ಯಾನವನಗಳು ಅಲ್ಲತಕ್ಕಂಥದ್ದು, ಕಲರ್ ಇರ್ತಕ್ಕಂಥ ಬಂಗಲೆಗಳು ಅಲ್ಲ. ಮನುಷ್ಯ ಯಾವ ದೇಶದಲ್ಲಿ ಬುದ್ಧಿ ಚಾಕ್ಯತೆ, ಮನುಷ್ಯನ ಜ್ಞಾನ ಇರ್ತಕ್ಕಂಥ, ತಿಳುವಳಿಕೆ ಇರ್ತಕ್ಕಂಥ ಜನ ಇರ್ತಾರೋ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯೋಚನೆ ಮಾಡ್ತಕ್ಕಂಥ ಜನ ನೈತಿಕತೆ ಇರುತ್ತೆ, ಆ ದೇಶ ಅಭಿವೃದ್ಧಿ ಆಗಿದೆ ಅಂತ. ಈ ಭಾರತ ಏನಾದರೂ ಅಭಿವೃದ್ಧಿ ಆಗಬೇಕು ಅಂದರೆ ನಾವೆಲ್ಲ ಬುದ್ಧಿವಂತರಾಗಬೇಕು, ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣಬೇಕು, ಪ್ರತಿಯೊಬ್ಬರು ಗೌರವಿಸಬೇಕು, ಪ್ರೀತಿಸಬೇಕು, ವಿಚಾರವಂತರಾಗಬೇಕು. ಆ ವಿಚಾರವಂತರಾದೇ ಆಗತಕ್ಕಂಥದ್ದೇ ಮೋಕ್ಷ ಅಂತಕ್ಕಂಥದ್ದು. ಮೋಕ್ಷ ಯಾವುದಿಲ್ಲ. ಮೌಢ್ಯಗಳನ್ನ, ಕಂದಾಚಾರಗಳನ್ನ, ಅನಾಚಾರಗಳನ್ನ ಬಿಡಬೇಕು. ಒಳ್ಳೆಯ ಮಾರ್ಗದಲ್ಲಿ ತಾನು ದುಡಿಬೇಕು, ತಾನು ತಿನ್ನಬೇಕು. ಅಯ್ಯೋ ಅಂತಕ್ಕಂಥವ್ರು ನಮ್ಮಿಂದ ಏನಾಗ್ತಕ್ಕಂಥ ಕೊಡ್ತಕ್ಕಂಥ ಜ್ಞಾನ ಬೆಳೆಸ್ಕೊಂಡ್ರೆ ಅದೇ ನೈತಿಕ ಅಂತಕ್ಕಂಥದ್ದು, ಮೌಲ್ಯಗಳು ಅಂತಕ್ಕಂಥದ್ದು. ದಯವಿಟ್ಟು ಇವೆಲ್ಲ ಕೂಡ ಇಲ್ಲಿ ಜನ ವಿದ್ಯಾರ್ಥಿಗಳಿದ್ದೀರಿ, ಅಷ್ಟು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು. ಜೀವನ ಯಾವುದು ಶಾಶ್ವತ ಅಲ್ಲ ಅನ್ನೋ ಮನಸ್ಸನ್ನು ಇಟ್ಕೊಂಡು ಚೆನ್ನಾಗಿ ಓದಿ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಗುರುಗಳಿಗೆ, ನಿಮ್ಮ ಕುಟುಂಬಕ್ಕೆ, ನೀವಿರ್ತಕ್ಕಂಥ ಪ್ರದೇಶಕ್ಕೆ ಒಳ್ಳೆ ಹೆಸರು ಬರ್ತಾ ಇರತಕ್ಕಂಥ ಆಗಬೇಕು. ನೀವೆಲ್ಲ ಈ ಕಾಯಕರ ಶರಣರ ಏನು ಬುದ್ಧಿ ಏನು ವಿಚಾರಗಳನ್ನು ಕೊಟ್ಟಿದ್ದಾರೆ ಅವೆಲ್ಲ ನೀವು ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅವರ ಪರವಾಗಿ ನಿಮಗೆ ಶುಭಾಶಯ ಅಂತ ಹೇಳ್ಬೋದು. ಏನು ಬುದ್ಧ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ 5-6ನೇ ಶತಮಾನದಲ್ಲಿ ಹುಟ್ಟಿ ಅಂದಿನ ಮೌಢ್ಯಗಳನ್ನ ಕೂಡ ಗುರುತಿಸಿ ಮನುಷ್ಯನಾಗಿ ಕಾಣ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಅರಿತು ಮನುಷ್ಯನ ಒಂದು ಎಲ್ಲ ಹಾಗು ಹೋಗುಗಳಿಗೆ ಮನುಷ್ಯನಲ್ಲಿ ಇರ್ತಕ್ಕಂಥ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥದ್ದು, ಅರಿವಿಲ್ಲದೆ ಇರ್ತಕ್ಕಂಥದ್ದು, ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು, ತಿಳುವಳಿಕೆ ಇಲ್ಲದೆ ಒಂದು ಪರಿಸ್ಥಿತಿಯಲ್ಲಿ ಈ ಮೌಢ್ಯಗಳನ್ನು ಹೋಗಲಾಡಿಸಬೇಕು ಅಂದ್ರೆ ಮನುಷ್ಯ ಯಾರೇ ಆಗಲಿ ತನ್ನನ್ನು ತಾನು ಅರಿಬೇಕು. ತನ್ನ ಅರಿವೇ ತನ್ನ ಒಂದು ಶಕ್ತಿಗೆ ಕಾರಣ ಅಂತಕ್ಕಂಥ ಬುದ್ಧ ಹೇಳಿರ್ತಕ್ಕಂಥ ಮಾತು. ಅದಕ್ಕೆ ತನ್ನ ಅರಿವೇ ತನ್ನ ಗುರು ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿಂದ ಮುಂದೆ ಬಂದಾಗ ನಾವು ಸಾಕಷ್ಟು ಪಲ್ಲಟಗಳನ್ನ, ಹೋರಾಟಗಳನ್ನ ನೋಡ್ತಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕ್ರಿಸ್ತ ಶಕ 12ನೇ ಶತಮಾನ ಅಂತಕ್ಕಂಥದ್ದು ಇವತ್ತು ನಾವು ಏನು 800,000 ವರ್ಷಗಳ ಆದರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಸಾಕಷ್ಟು ಜ್ಞಾನವನ್ನ, ತಿಳುವಳಿಕೆಯನ್ನ, ಅರಿವನ್ನು ಪಡೆಯತಕ್ಕಂಥದ್ದು ನಮ್ಮ ಏನು ಬಸವಣ್ಣವರಿದ್ರಲ್ಲ, ಅಕ್ಕ ಮಹಾದೇವಿ ಇದ್ರಲ್ಲ, ಈಗಾಗಲೇ ಹೇಳಿದಾಗೆ ಮಾದಾರ ಚೆನ್ನಯ್ಯ ಆಗ್ಬೋದು, ಮಾದಾರ ಧೋಳಯ್ಯ ಆಗ್ಬೋದು, ಸಮಗಾರ ಬಾಳಯ್ಯ ಆಗ್ಬೋದು, ದೋಹರ ಕಕ್ಕಯ್ಯ ಆಗ್ಬೋದು, ಊರುಗಳಿಂದ ಪೆದ್ದಿರು ಆಗ್ಬೋದು. ಇವರೆಲ್ಲ ಕೂಡ ಆಗಿನ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ, ಪುಸ್ತಕಗಳಿಲ್ಲ. ಭಂಗ ಮತ್ತು ಅಭಂಗಗಳು ಅಂತ ನಾವು ಕರೀತೀವಿ. ಏನು ಭಂಗ ಅಂತಕ್ಕಂಥದ್ದು ಮಾತಿನ ಮೂಲಕ ತನ್ನ ಮಾತುಗಳನ್ನ ಸಮಾಜಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದು ಹಿತ ಯಾವುದು ಅಹಿತ, ಯಾವುದು ಸರಿ ಯಾವುದು ತಪ್ಪು, ಯಾವ ಮತ ಸರಿ ಯಾವ ಮತ ಸರಿ, ಹೀಗೆ ಮನುಷ್ಯನಿಗೆಲ್ಲ ಇಡೀ ಜೀವಮಾನದಲ್ಲಿ ಮನುಷ್ಯನ ಒಂದು ಎಲ್ಲಾ ಕುಲಗಳಲ್ಲೂ ಭೇದಗಳಲ್ಲಿ ಮರಗಳಾಗ್ಬೋದು, ಗಿಡಗಳಾಗ್ಬೋದು, ಪ್ರಕೃತಿಯಲ್ಲಿ ಎಲ್ಲ ಬರ್ತಕ್ಕಂಥ ಪ್ರಾಣಿಗಳಾಗ್ಬೋದು, ಸೂಕ್ಷ್ಮ ಜೀವಿಗಳಾಗ್ಬೋದು, ಎಲ್ಲಕ್ಕಿಂತ ಕೂಡ ಶ್ರೇಷ್ಠವಾದ ಪ್ರಾಣಿ, ತಿಳುವಳಿಕೆಯಲ್ಲಿರ್ತಕ್ಕಂಥ ಪ್ರಾಣಿ, ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಪ್ರಾಣಿ. ಈ ಪ್ರಾಣಿ ಎಲ್ಲವನ್ನೂ ನೋಡಿದ, ಆದರೆ ತನ್ನನ್ನು ತಾನು ಅರಿಯಲಿಲ್ಲ. ನನ್ನ ಸರಿಸಮವಾಗಿರ್ತಕ್ಕಂಥ ಮನುಷ್ಯನಿಗೆ ನಾನು ಗೌರವ ಕೊಡಲಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಎಲ್ಲ ಕೂಡ ನಮ್ಮ ಸಂತರು ಸಮಾಜಕ್ಕೆ ಒಂದು ಒಳ್ಳೆ ದಾರಿಯನ್ನು ಹುಡುಕೋಬೇಕು ನಾವು ಅಂತಕ್ಕಂಥ ರೀತಿಯಲ್ಲಿ ಇವರೆಲ್ಲರೂ ಕೂಡ ಕಾಯಕ ಶರಣರು ಆಗಿನ ಕಾಲಕ್ಕೆ 800,000 ವರ್ಷಗಳ ಹಿಂದೆನೆ ನಮಗೆ ದಾರಿದೀಪವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು.
ಇವತ್ತು ಕೂಡ 12ನೇ ಶತಮಾನ ಅಂತ ಹೇಳಿದ್ರೆ